Hi friends, welcome to your Info channel. Last ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಮೆಷಿನ್ ಕ್ಲಾಸಿಫಿಕೇಶನ್ ಮೆಷಿನ್ ಬಗ್ಗೆ ತಿಳ್ಕೊಂಡಿದ್ದು. ಈ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ವರ್ಷನ್ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಅಂಡ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ವಿ ರೀಡ್ ವರ್ಕಿಂಗ್ ಪ್ರಿನ್ಸಿಪಲ್ ಅಂಡ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಕಿಂಗ್ ಪ್ರಿನ್ಸಿಪಲ್ ಟುಡೇ ಈಗ ನಾವು ಲೇತ್ ಮೆಷಿನ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಲೇತ್ ಮೆಷಿನ್. What is lathe machine? The lathe is a machine tool which holds the between two rigid strong support called the center or in check or in face plate which revolves. ಅಂದ್ರೆ ಲೇತ್ ಮೆಷಿನ್ ಒಂದು ಟೂ ರಿಜಿಡ್ ಸಪೋರ್ಟ್ ಅಲ್ಲಿ ಹೋಲ್ಡ್ ಆಗುತ್ತೆ. ಒಂದು ರಿಜಿಡ್ ಸಪೋರ್ಟ್ ಎಲ್ಲ ಹೆಡ್ ಸ್ಟಾಕ್ ಅಂತಾರೆ, ಚೆಕ್ ಆರ್ ಫೇಸ್ ಪ್ಲೇಟ್ ಮೇಲೆ ರಿಜಿಡ್ ಆಗಿ ಹೋಲ್ಡ್ ಮಾಡ್ತೀವಿ ಅಂತ ಫಸ್ಟ್ ಸೆಂಟೆನ್ಸ್. The cutting tool is held and fit against the revolving work. ಅಂದ್ರೆ ಕಟಿಂಗ್ ಟೂಲ್ ನ ಫಿಟ್ ಮಾಡಿದ್ರೆ ಅಗೇನ್ಸ್ಟ್ ದ ರಿವಾಲ್ವಿಂಗ್ ವರ್ಕ್, ಅಂದ್ರೆ ರಿವಾಲ್ವಿಂಗ್ ಸೆಂಟರ್ ಅಲ್ಲಿ ವರ್ಕ್ ಆಗಿರೋ ಪಾರ್ಟ್ ಗೆ ಕಟಿಂಗ್ ಟೂಲ್ ಫಿಟ್ ಮಾಡಿ. ದ ಕಟಿಂಗ್ ಟೂಲ್ ಫಿಟ್ ಐದರ್ ಪ್ಯಾರಲಲ್ ಅಂಡ್ ರೈಟ್ ಆಂಗಲ್, ಐದರ್ಲಿ ಪ್ಯಾರಲಲ್ ಆಗಿ ಕಟ್ ಮಾಡಬಹುದು ಅಥವಾ ರೈಟ್ ಆಂಗಲ್ ಆಗಿ ಫಿಟ್ ಮಾಡಿದ್ರೆ ಅಥವಾ ಇನ್ಕ್ಲಿನೇಷನ್ ಆಗಿ ಫಿಟ್ ಮಾಡಿದ್ರೆ ಅಂತ ಹೇಳ್ತೇವೆ. Against the work axis to workpiece or may also angle, ಅಂದ್ರೆ ಆಂಗಲ್ ಆಗಿ ಫಿಟ್ ಮಾಡಿರ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ಇದು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಲೇತ್ ಮೆಷಿನ್ ಅಂಡ್ ಟರ್ನಿಂಗ್ ಮೆಷಿನ್ ಬಗ್ಗೆ. ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ದಿಸ್ ಇಸ್ ಹೆಡ್ ಸ್ಟಾಕ್. ಇಲ್ಲಿ ಹೆಡ್ ಸ್ಟಾಕ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಹೇಳ್ತೀರಾ, ಆ ರೀತಿ ಈ ಹೆಡ್ ಸ್ಟಾಕ್ ಅಲ್ಲಿ ಒಂದು ಚೆಕ್ ಐದರ್ ಇಟ್ ಮೇ ಬಿ ಚೆಕ್ ಅಲ್ಲಿ ಹೋಲ್ಡ್ ಮಾಡ್ತೀವಿ ಅಥವಾ ರಿಜಿಡ್ ಸಪೋರ್ಟ್ ರಿವಾಲ್ವಿಂಗ್ ಸೆಂಟರ್ ಹೋಲ್ಡ್ ಮಾಡ್ತೀವಿ. ಇದು ಡ್ರೈವ್ ಸಪೋರ್ಟ್, ಇದು ಡ್ರೈವ್ ಸಪೋರ್ಟ್. ರಿವಾಲ್ವಿಂಗ್ ಸೆಂಟರ್ ವರ್ಕ್ ಪೀಸ್ ನ ರೊಟೇಟ್ ಮಾಡಕ್ಕೆ ಡ್ರೈವ್ ಸಪೋರ್ಟ್. ಇಲ್ಲಿ ಟೈಲ್ ಸ್ಟಾಕ್ ಅಂತ ಹೇಳ್ತೀವಲ್ಲ, ಟೈಲ್ ಸ್ಟಾಕ್ ಸಪೋರ್ಟಿಂಗ್ ಅಂದ್ರೆ ರಿವಾಲ್ವಿಂಗ್ ಸೆಂಟರ್ ಐದರ್ ಇಟ್ ಮೇ ಬಿ ಸಪೋರ್ಟಿಂಗ್ ಟು ದ ಎಂಡ್ ಆಫ್ ದ ವರ್ಕ್ ಪೀಸ್. ಇಲ್ಲಿ ಈ ವರ್ಕ್ ಪೀಸ್ ರೊಟೇಟ್ ಆಗಿ ಈ ಟೂಲ್ ಅಗೇನ್ಸ್ಟ್ ಆಗಿ ನೋಡಿ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಇನ್ಕ್ಲಿನೇಷನ್ ಆಗಿ ಕಟ್ ಮಾಡುವಂತದಕ್ಕೆ ಲೇತ್ ಮಿಷಿನ್ ಆರ್ ಟರ್ನಿಂಗ್ ಮಿಷಿನ್ ಅಂತ ಹೇಳ್ತೀವಿ. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮಿಲ್ಲಿಂಗ್ ಮೆಷಿನ್. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮಿಲ್ಲಿಂಗ್ ಮೆಷಿನ್ ಡೆಫಿನೇಷನ್ ಏನು ಹೇಳುತ್ತೆ ನೋಡೋಣ. ವರ್ಕ್ ಪೀಸ್ ಈಸ್ ಹೋಲ್ಡ್ ಆನ್ ಎ ವರ್ಕ್ ಟೇಬಲ್ ಆನ್ ದ ಮೆಷಿನ್. ದ ಟೇಬಲ್ ಮೂವ್ ಕಂಟ್ರೋಲ್ಸ್ ದ ಫೆಡ್ ಆಫ್ ವರ್ಕ್ ಪೀಸ್ ಅಡ್ವಾನ್ಸ್. ಅಂದ್ರೆ ಇಲ್ಲಿ ವರ್ಕ್ ಪೀಸ್ ನ ಒಂದು ರಿಜಿಡ್ ಟೇಬಲ್ ಗೆ ಹೋಲ್ಡ್ ಮಾಡಿರ್ತೀವಿ. ಆ ಒಂದು ಟೇಬಲ್ ನ ಒಂದು ರೊಟೇಟಿಂಗ್ ಕಟಿಂಗ್ ಗೆ ಅಡ್ವಾನ್ಸ್ ಆಗಿ ಮೂವ್ ಮಾಡೋದನ್ನ milling machine ಅಂತ ಹೇಳ್ತೀವಿ. The cutter teeth remove the metal from the surface of workpiece and desired shape is produced. ಅಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ರೊಟೇಟಿಂಗ್ ಕಟರ್ ಇದೆ, ಅಂದ್ರೆ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡ್ತೀವಿ. ಇದರಲ್ಲಿ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಇರುವಂತ ರೊಟೇಟಿಂಗ್ ಕಟರ್ ಒಂದು ಫಿಕ್ಸ್ಡ್ ಆಗಿರುವಂತ ಒಂದು ಟೇಬಲ್ ಮೌಂಟ್ ಆಗಿರುವಂತ ವರ್ಕ್ ಪೀಸ್ ಗೆ ಫೆಡ್ ಅಗೇನ್ಸ್ಟ್ ಫೆಡ್ ಅಂದ್ರೆ ಮೂವ್ಮೆಂಟ್ ಮಾಡಿದಾಗ ಅದೊಂದು ಡಿಸೈರ್ಡ್ ಶೇಪ್ ಗೆ ಪ್ರೊಡ್ಯೂಸ್ ಮಾಡುವಂತಂದ್ರೆ ಮಿಲ್ಲಿಂಗ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಂದ್ರೆ ಇದು ವರ್ಕ್ ಪೀಸ್, ಇದನ್ನ ಒಂದು ಟೇಬಲ್ ಗೆ ಮೌಂಟ್ ಮಾಡ್ಕೊಂಡು ರಿಸಲ್ಟ್ ಕ್ಲಾಂಪ್ ಮಾಡ್ಕೊಂಡಿರ್ತೀವಿ. ಇದು ಒಂದು ಸ್ಪಿಂಡಲ್ ಗೆ ರೊಟೇಟಿಂಗ್ ಕಟರ್. ಈ ರೊಟೇಟಿಂಗ್ ಕಟರ್ ಗೆ ಅಗೇನ್ಸ್ಟ್ ಆಗಿ ಮೂವ್ ಮಾಡಿದಾಗ ಒಂದು ಶೇಪ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮಿಲ್ಲಿಂಗ್ ಮೆಷಿನ್ ಅಂತ. ಇದು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮಿಲ್ಲಿಂಗ್ ಮೆಷಿನ್. ಸ್ಪೆಸಿಫಿಕೇಶನ್ ಆಫ್ ಮೆಷಿನ್. ಸ್ಪೆಸಿಫಿಕೇಶನ್ ಅಂದ್ರೆ ಏನು? ಸ್ಪೆಸಿಫಿಕೇಶನ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಮೆಷಿನ್ ಸೈಜ್, ಅಂದ್ರೆ ಅದ್ರ ಟರ್ನಿಂಗ್ ಕೆಪಾಸಿಟಿ ಇರ್ಬೋದು, ಸ್ಪಿಂಡಲ್ ಕೆಪಾಸಿಟಿ, ಆ ಒಂದು ಮೆಷಿನ್ ಎಷ್ಟು ಸೈಜ್ ಇದೆ, ಎಷ್ಟು ಟ್ರಾವೆಲ್ ಮೂವ್ ಆಗುತ್ತೆ, ಯಾವ ಡಯಾಮೀಟರ್ ಮಾಡಬಹುದು, ಇದ್ರ ಬಗ್ಗೆ ಆ ಒಂದು ಕಂಪ್ಲೀಟ್ ಮೆಷಿನ್ ಡೀಟೇಲ್ ಹೇಳೋದನ್ನ ಸ್ಪೆಸಿಫಿಕೇಶನ್. ಫಾರ್ ಎಕ್ಸಾಂಪಲ್ ಒಂದು ಟರ್ನಿಂಗ್ ಮೆಷಿನ್ ಸ್ಪೆಸಿಫಿಕೇಶನ್ ನೋಡೋಣ ಈಗ. ಬಟ್ ಇದು ಟರ್ನಿಂಗ್ ಮೆಷಿನ್ ಸ್ಪೆಸಿಫಿಕೇಶನ್ ಏನಿರುತ್ತೆ ನೋಡಿ. ಕೆಪಾಸಿಟಿಲಿ ಸ್ವಿಂಗ್ ಓವರ್ ಬೆಡ್ 510 mm, ಅಂದ್ರೆ ಆ ಒಂದು ಓವರ್ ಬೆಡ್ ಎಷ್ಟು ಟ್ರಾವೆಲ್ ಇದೆ ಆ ಬೆಡ್ ಸೈಜ್ ಅನ್ನೋದನ್ನ 510 mm ಅಂತ ಹೇಳ್ತಾರೆ. ಚೆಕ್ ಡಯಾಮೀಟರ್ ಮ್ಯಾಕ್ಸಿಮಮ್ ಎಷ್ಟು ಹೋಲ್ಡ್ ಮಾಡಬಹುದು, ಅದಕ್ಕೆ 200 mm. ಮ್ಯಾಕ್ಸಿಮಮ್ ಟರ್ನಿಂಗ್ ಡಯಾಮೀಟರ್ ಎಷ್ಟು ಹೋಲ್ಡ್ ಮಾಡಬಹುದು, ಅಂದ್ರೆ ಟರ್ನಿಂಗ್ ಡಯಾಮೀಟರ್ ಎಷ್ಟು ಮಾಡಬಹುದು 320 mm ವರೆಗೂ ಟರ್ನಿಂಗ್ ಮಾಡಬಹುದು. ಮ್ಯಾಕ್ಸಿಮಮ್ ಟರ್ನಿಂಗ್ ಲೆಂತ್ ಎಷ್ಟು 310 mm. ಅಡ್ಮಿಟ್ ಬಿಟ್ವೀನ್ ದ ಸೆಂಟರ್ಸ್ ಅಂದ್ರೆ ಬಿಟ್ವೀನ್ ಸೆಂಟರ್ಸ್ ಅಲ್ಲಿ ಎಷ್ಟು ಜಾಗ ಇರುತ್ತೆ 420 mm. ನೆಕ್ಸ್ಟ್ ಸ್ಪಿಂಡಲ್ ಅಲ್ಲಿ ಯಾವ ರೀತಿ ಸ್ಪಿಂಡಲ್ ಡಿಸೈನ್ ಹೇಗಿರುತ್ತೆ ಅಂತ ಹೇಳುತ್ತೆ.
ಸ್ಪಿಂಡಲ್ ಡಿಸೈನ್ ಅಲ್ಲಿ ಹೋಲ್ ಥ್ರೂ ಸ್ಪಿಂಡಲ್ ಅಂದ್ರೆ ಆ ಸ್ಪಿಂಡಲ್ ಅಲ್ಲಿ ಹೋಲ್ ಇರುತ್ತೆ, ಒಂದು ಸ್ಪೀಡ್ ಬಾಲ್ ಮಾಡಕ್ಕೆ ಒಂದು ಹೋಲ್ ಮಾಡಿರ್ತಾರೆ. ಹೋಲ್ ಡಯಾಮೀಟರ್ ಎಷ್ಟು ಇರುತ್ತೆ ಅಂತ ಹೇಳುತ್ತೆ, 61 mm ಇರುತ್ತೆ. ಕಟಿಂಗ್ ಸ್ಪೀಡ್ ಅಂದ್ರೆ ಆ ಒಂದು ಚೆಕ್ ಯಾವ ಸ್ಪೀಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ರನ್ ಆಗುತ್ತೆ ಅನ್ನೋದಕ್ಕೆ 350-3500 RPM ಇರುತ್ತೆ. ಸ್ಪಿಂಡಲ್ ಮೋಟರ್ ಪವರ್ ಅಂದ್ರೆ ಆ ಸ್ಪಿಂಡಲ್ ಮೋಟರ್ ಪವರ್ 7.5 to 11 kV ಅಂದ್ರೆ ಕಿಲೋವ್ಯಾಟ್ ಪವರ್ ಅಂತ ಇರುತ್ತೆ. ಸ್ಪಿಂಡಲ್ ಡಿಸೈನ್ ಆಯ್ತು. ನೆಕ್ಸ್ಟ್ ಅದೇ ರೀತಿ ಫೀಡ್ ಸಿಸ್ಟಮ್. ಫೀಡ್ ಸಿಸ್ಟಮ್ ಅಲ್ಲಿ ಕ್ರಾಸ್ ಟ್ರಾವೆಲ್ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಎಷ್ಟು ಮೂವ್ ಆಗುತ್ತೆ. ಒಂದು ಟರ್ನಿಂಗ್ ಮಿಷಿನ್ ಅಲ್ಲಿ 2 ಆಕ್ಸಿಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತು, ಒಂದು ಎಕ್ಸ್ ಆಕ್ಸಿಸ್ ಇನ್ನೊಂದು ಝೆಡ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಎಷ್ಟು ಮೂವ್ ಆಗುತ್ತೆ, 120 ಇಲ್ಲಿಂದ 185 mm ಮೂವ್ ಆಗುತ್ತೆ ಅಂತ ಹೇಳುತ್ತೆ. ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಆಫ್ ಝೆಡ್ ಆಕ್ಸಿಸ್ ಎಷ್ಟಾಗುತ್ತೆ, 370 mm ಝೆಡ್ ಆಕ್ಸಿಸ್ ಮೂವ್ ಆಗುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ ರ್ಯಾಪಿಡ್ ಟ್ರಾನ್ಸ್ ಅಂದ್ರೆ ಒಂದು ಮಿಷಿನ್ ಎಷ್ಟು ಮ್ಯಾಕ್ಸಿಮಮ್ ರ್ಯಾಪಿಡ್ ಅಲ್ಲಿ ಮೂವ್ ಆಗುತ್ತೆ, ಅದು 30 mm per minute. ಎಕ್ಸ್ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್ 30 meter per minute ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳುತ್ತೆ. ಟರೆಟ್ ನಂಬರ್ ಆಫ್ ಸ್ಟೇಷನ್ ಅಂದ್ರೆ ಒಂದು ಟರೆಟ್ ಅಲ್ಲಿ ಎಷ್ಟು ಹೋಲ್ಡ್ ಮಾಡಬಹುದು, 8 ಟೂಲ್ ನ ಹೋಲ್ಡ್ ಮಾಡಬಹುದು. ಟೂಲ್ ಶಾಂಕ್ ಸೈಜ್ ಎಷ್ಟಿರುತ್ತೆ, 25x25 ಇರುತ್ತೆ. ಮ್ಯಾಕ್ಸಿಮಮ್ ಬೋರಿಂಗ್ ಡಯಾಮೀಟರ್ ಎಷ್ಟಿರುತ್ತೆ, 40. ಡಯಾಮೀಟರ್ ಬೋರಿಂಗ್ ಬಾರ್ ಡಯಾಮೀಟರ್ 40 mm ವರೆಗೂ ಹೋಲ್ಡ್ ಮಾಡಬಹುದು. ಟರೆಟ್ ಇಂಡೆಕ್ಸಿಂಗ್ ಹೈಡ್ರಾಲಿಕ್ ಟೈಪ್ ಅಂದ್ರೆ ಟರೆಟ್ ಯಾವ್ದ್ರಲ್ಲಿ ಇಂಡೆಕ್ಸ್ ಆಗುತ್ತೆ, ಹೈಡ್ರಾಲಿಕ್ ಟೈಪ್ ಅಲ್ಲಿ ಆಗುತ್ತೆ. ಟೈ ಸ್ಟಾಕ್ ಅಂದ್ರೆ ಎದುರುಗಡೆ ಇರುತ್ತೆ ಡೆಡ್ ಸೆಂಟರ್, ಅದ್ರದ್ದು ಕ್ವಿಲ್ ಡಯಾಮೀಟರ್, ಆ ಡಯಾಮೀಟರ್ ಎಷ್ಟಿದೆ ಅಂದ್ರೆ 75 mm ಇರುತ್ತೆ. ಕ್ವಿಲ್ ಸ್ಟ್ರೋಕ್ ಮ್ಯಾಕ್ಸಿಮಮ್ ಎಷ್ಟು ಸ್ಟ್ರೋಕ್ ಬರುತ್ತೆ, 100 mm ಬರುತ್ತೆ. ಕ್ವಿಲ್ ಟೇಪರ್ ಮೋಸ್ಟ್ ಟೇಪರ್ 4 ಅಲ್ಲಿ ಇರುತ್ತೆ. ಸೊ CNC ಸಿಸ್ಟಮ್ ಯಾವ್ದಿದೆ, ಫಲಕ್ ಕಂಟ್ರೋಲ್ ಅಲ್ಲಿ ಇದೆ. ಫಲಕ್ ಕಂಟ್ರೋಲ್ CNC ಸಿಸ್ಟಮ್ ಇದೆ. ಸೊ ಮೆಷಿನ್ ಸೈಜ್ ಎಕ್ಸ್ ಆಕ್ಸಿಸ್ ಸೈಡ್ ಅಲ್ಲಿ ಎಷ್ಟು ಬರುತ್ತೆ, 2065 into 1925 mm ವರೆಗೂ ಬರುತ್ತೆ. ಮ್ಯಾಕ್ಸಿಮಮ್ 3.5 kg ಇರುತ್ತೆ, ಅಂದ್ರೆ 3500 kg ಇರುತ್ತೆ ಅಂತ ಒಂದು ಟೋಟಲ್ ಒಂದು ಮೆಷಿನ್ ಇದು ಡಿಸ್ಕ್ರಿಪ್ಷನ್. ಅಂದ್ರೆ ಇದೇ ಒಂದು ಮೆಷಿನ್ ಸ್ಪೆಸಿಫಿಕೇಶನ್. ಮಿಲ್ಲಿಂಗ್ ಮಿಷಿನ್ ಸ್ಪೆಸಿಫಿಕೇಶನ್ ಒಂದು ಟಿಪಿಕಲ್ ಎಕ್ಸಾಂಪಲ್ ತಗೊಂಡಿದ್ದೀವಿ ಮಿಲ್ಲಿಂಗ್ ಮಿಷಿನ್ ಸ್ಪೆಸಿಫಿಕೇಶನ್. ಈ ಸ್ಪೆಸಿಫಿಕೇಶನ್ ಎಲ್ಲ ಹೇಳ್ತಾ ಅಂದ್ರೆ ಇಲ್ಲಿ ಮಿಲ್ಲಿಂಗ್ ಮಿಷಿನ್ 3 ಆಕ್ಸಿಸ್ ಇರುತ್ತೆ, ಒಂದು ಎಕ್ಸ್ ವೈ ಅಂಡ್ ಝೆಡ್. ಎಕ್ಸ್ ಆಕ್ಸಿಸ್ 250 mm ಇದೆ, ವೈ ಆಕ್ಸಿಸ್ 150, ಝೆಡ್ ಆಕ್ಸಿಸ್ 220 mm ಇದೆ ಅಂತ ಹೇಳ್ತಾರೆ. ಎಕ್ಸ್ ವೈ ಅಂಡ್ ಝೆಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು 250 150 220 ಇದೆ ಅಂತ ಒಂದು ಆವರೇಜ್ ರೇಟ್ ಹೇಳ್ತಾ ಇದೆ. ಸೊ ಅದೇ ಟೇಬಲ್ ಸೈಜ್ ಎಷ್ಟಿದೆ, ಆ ಟೇಬಲ್ ಸೈಜ್ ಈ ರೀತಿ ಒಂದು ರೆಕ್ಟಾಂಗಲ್ ತಗೊಂಡಾಗ 480 into 180 ಇದೆ ಅಂತ ತೋರಿಸ್ತಾ ಇದೆ. ಸೊ ಅದೇ ರೀತಿ ಟಿ ಸ್ಲಾಟ್ ಸೈಜ್ 3 into 10 into 50 mm 3 ಸ್ಲಾಟ್ ಇದೆ. ಲೋಡಿಂಗ್ ಅಂಡ್ ಟೇಬಲ್ 40 kg ವರೆಗೆ ಲೋಡ್ ಹಾಕ್ಬೋದು ಆ ಮೆಷಿನ್ ಮೇಲೆ. ಸೊ ಸ್ಪಿಂಡಲ್ ನೋಸ್ ಅಂದ್ರೆ BT30, ಆ ಸ್ಪಿಂಡಲ್ ನೋಸ್ ಕೆಪಾಸಿಟಿ ಆ ಒಂದು ಟೇಪರ್ ಏನಿದೆ ಅಂದ್ರೆ BT30 ಸ್ಟ್ಯಾಂಡರ್ಡ್ ಇದೆ. ಸೊ ಸ್ಪಿಂಡಲ್ ಮೋಟರ್ ಕೆಪಾಸಿಟಿ 1.1 ಕಿಲೋವ್ಯಾಟ್ ಇದೆ. ಅಂದ್ರೆ ಸ್ಪಿಂಡಲ್ ಮೋಟರ್ ಕೆಪಾಸಿಟಿ ಎಷ್ಟಿದೆ, 1.1. ಪ್ರೋಗ್ರಾಮಬಲ್ ಸ್ಪಿಂಡಲ್ ಸ್ಪೀಡ್ ಅಂದ್ರೆ ಸ್ಪಿಂಡಲ್ ಎಲ್ಲಿಂದ ಎಲ್ಲಿವರೆಗೆ ಮಿನಿಮಮ್ 100 ಇಂದ 4000 RPM ವರೆಗೂ ಸ್ಪಿಂಡಲ್ ರನ್ ಆಗುತ್ತೆ. CNC ಡೀಟೇಲ್ ಅಲ್ಲಿ CNC ಕಂಟ್ರೋಲ್ ಸಿಸ್ಟಮ್ ಸಿಮ್ಸ್ ಇದೆ, ಫಲಕ್ಕಿದೆ ಅಂತ ಹೇಳ್ತದೆ. ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಪ್ರೋಗ್ರಾಮಬಲ್ ಫೀಡ್ ಎಷ್ಟಿದೆ, 0 ಇಂದ 500 mm per minute. ರ್ಯಾಪಿಡ್ ಫೀಡ್ 5000 mm per minute ಇದೆ ಅಂತ ಸೊ ಹೇಳ್ತಾ ಇದೆ. 0 ಇಂದ 5000 mm per minute ಇದೆ ಅಂತ. ಸೊ ಇದು ಒಂದು ಟಿಪಿಕಲ್ ಒಂದು CNC ಮಿಲ್ಲಿಂಗ್ ಮೆಷಿನ್ ಸ್ಪೆಸಿಫಿಕೇಶನ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದ ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಗುಡ್ ಬೈ.